ಹಾಯ್ ಎಲ್ಲರೂ ಹೇಗಿದ್ದೀರಾ? ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನೋಡಿ ಎಷ್ಟು ಬ್ಲೌಸ್ ರೆಡಿ ಆಗಿದೆ ಅಂತೇಳಿ. ಇವತ್ತು ನೋಡಿ ಯಾಸ್ಮೀನು ರಜೆ ಮಾಡಿದ್ದಾಳೆ. ಯಾಕೆ ರಜೆ ಮಾಡಿದ್ದಾಳೆ? ತುಂಬ ಬಟ್ಟೆ ಹೊಲಿಯೋಕ್ಕಿತ್ತು, ಕೈ ಕೊಟ್ಬಿಟ್ಟಿದ್ದಾಳೆ. ಅದಕ್ಕೆ ನಾವಿವತ್ತು ಮತ್ತೊಬ್ಬರು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬಂದಿದ್ದಾರೆ. ಯಾರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ತೋರಿಸ್ತಾ ಇರೋ ಬ್ಲೌಸು ನಾನು ಯಾಸ್ಮಿನು 2 ದಿನದಲ್ಲೇ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು. ನೋಡಿ, ಇದು ಕಪ್ಸ್ ಹಾಕಿ ಹೊಲಿದಿರೋಂಥ ಬ್ಲೌಸ್ಗಳು. ಫ್ರೆಂಡ್ಸ್, ಏನು ಅಂತಂದರೆ ನಾವೀಗ ಟೈಲರಿಂಗ್ ಶಾಪ್ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸಗಾರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ ಅಂದರೆ ಅವರು ಯಾವ ಟೈಮಿಗೆ ಬೇಕಾದರೂ ಕೈ ಕೊಡ್ಬೋದು. ಆಗ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು. ಆದರೆ ನಮ್ಮ ಯಾಸ್ಮಿನ್ ಆ ರೀತಿ ಅಲ್ಲ. ಅವಳು ಕ್ಲೀನಾಗಿ ಕೆಲಸಗಳನ್ನು ಮುಗಿಸಿ ಹೋಗಿದ್ದಾಳೆ. ಆದರೆ ಏನು ಮಾಡೋದು, ಈಗ ಎಮರ್ಜೆನ್ಸಿ ಇತ್ತು. ನನಗೆ 2-3 ದಿವಸ ತುಂಬ ಬಟ್ಟೆ ಇತ್ತು. ತುಂಬ ಬಟ್ಟೆನೂ ಸಹ ತಗೊಂಡಿದ್ದೆ. ಆದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಅವ್ರ ಮನೇಲಿ ಫಂಕ್ಷನ್ ಇದ್ದವಾಗ ಅವರು ಹೋಗಲೇಬೇಕಾಗತ್ತೆ. ಆಗ ನಾವೇನಾದರೂ ಫಂಕ್ಷನ್ ಇದ್ದರೂ ಸಹಿತ ಅದನ್ನು ಮಿಸ್ ಮಾಡಿಬಿಟ್ಟು ಬಟ್ಟೆನ ಸ್ಟಿಚ್ ಮಾಡೇ ಕೊಡಬೇಕಾಗತ್ತೆ. ಈಗ ನಮ್ಮದೇ ಓನಾಗಿ ನಾವು ಮಾಡ್ತಾ ಇದ್ದೀವಿ ಕೆಲಸ ಅಂತ ಅಂದಾಗ ನಾವೇ ಜವಾಬ್ದಾರರಾಗಿರ್ತಾರೆ. ನಮ್ಮ ಹತ್ರ ಕೆಲಸಕ್ಕೆ ಬರೋರು ಅಷ್ಟೊಂದು ಅವರಿಗೆ ಜವಾಬ್ದಾರಿ ಇರೋಲ್ಲ. ಆದರೂ ಸಹಿತ ನೋಡಿ, ಬ್ಲೌಸೆಲ್ಲ ಆದಷ್ಟು 3/4% ಮುಗಿಸ್ಕೊಟ್ಟು ಹೋಗಿದ್ದಾಳೆ. ಆದರೂ ತುಂಬ ಬಟ್ಟೆ ಹೊಲಿಯೋಕ್ಕಿತ್ತು. ಆದ್ದರಿಂದ ಇನ್ನೊಬ್ಬರು ಸ್ಟಿಚ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ಯಾರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಫುಲ್ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರನ್ನ ಮೊದಲು ನೀವು ನೋಡಿದ್ದೀರಾ ಅನ್ಕೊತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಇರ್ಬೋದು. ಅವರು ಸಹ 15 ವರ್ಷ ಸರ್ವಿಸ್ ಇರೋವಂಥ ಟೈಲರು. ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದಾರೆ. ಅಂದರೆ ನಾನಿವತ್ತು ಅವ್ರು ಬಂದು 2 ದಿವಸ ಆಯಿತು, ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಆದರೆ ಅವ್ರು ಬಂದ ತಕ್ಷಣ ವಿಡಿಯೋ ಮಾಡ್ಕೊಂಡಿದ್ದೀನಿ ಅವ್ರು ಯಾವ ರೀತಿ ಕೆಲಸ ಸ್ಟಾರ್ಟ್ ಮಾಡಿದರು ಅಂತ. ಇವರೊಬ್ಬರು ನನಗೆ ಇರೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಇವರು ಯಾರು ಅಂತಲೂ ಸಹಿತ ವಿಡಿಯೋದಲ್ಲಿ ಹೇಳ್ತೀನಿ. ಬ್ಲೌಸ್ಗಳು ಹೇಗೆ ಬಂದಿದೆ ಅಂತ ನೋಡಿ. ನಾನು ಟೈಲರ್ ಆಗಿರೋದ್ರಿಂದ ತುಂಬ ಸಲ ನನಗೆ ಕೆಲವೊಂದು ಕಡೆ ಹೋಗೋಕ್ಕೆ ದಿಢೀರಂತ ಮನೆಯಿಂದ ಆಫರ್ ಬಂದಾಗ ನಾನು ಇಸ್ಕೊಂಡಿರೋ ಬಟ್ಟೆಗಳನ್ನು ಬಿಟ್ಟು ಹೋಗೋಕ್ಕಾಗದೆ ಅಳ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಬಂದು ಹೆಲ್ಪ್ ಮಾಡಿರೋವಂಥವ್ರು ಯಾರು, ಅವರೇ ಇವತ್ತು ಬಂದಿದ್ದಾರೆ. ಯಾಸ್ಮಿನ್ 3 ದಿನ ರಜೆ ಹಾಕಿಬಿಟ್ಲು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ. ಅಂದರೆ ಅವಳ ಅಣ್ಣನ ಮದುವೆ ಇರೋದ್ರಿಂದ. ಹಾಗಾಗಿ ನಮ್ಮ ತಂಗಿ ಅವರು ತುಂಬ 15 ವರ್ಷದಿಂದ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದಾಳೆ. ಅವಳು ಬಂದಿದ್ದಾಳೆ. ಬಂದ ತಕ್ಷಣ ಯಾವ ರೀತಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ, ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ತುಂಬ ಟೈಮಲ್ಲಿ ನನ್ನ ತಂಗಿ ಅವಳು ಹೆಲ್ಪ್ ಮಾಡಿದ್ದಾಳೆ. ಅವಳಿಗೆ ಟೈಲರಿಂಗ್ ಕಲಿಸಿದ್ದು ನಾನು ಅವಳಿಗೆ ಟೈಲರಿಂಗ್ ಕಲಿಸ್ಬಿಟ್ಟು ಮದುವೆಗೆ ಮುಂಚೆ ಅವಳಿಗೆ ಟ್ರೈನ್ ಅಪ್ ಮಾಡಿ ಅವಳು ಅಂಗಡಿ ಮಾಡಿದ್ಲು. ಆದರೆ ಈಗ ಅವಳು ಮದುವೆ ಆದಮೇಲೆ ನನಗೆ ಎಂತೆಂಥ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ದಾಳೆ ಅಂದರೆ, ಕೆಲವೊಂದು ಸರಿ ನನಗೆ ದಿಢೀರಂಥ ಫಂಕ್ಷನ್ಗಳು ಹೋಗಲೇಬೇಕಂತ ಆದಾಗ, ಮತ್ತು ನಮ್ಮ ಮನೆಯವರಿಗೆ ದಿಢೀರಂಥ ಆಕ್ಸಿಡೆಂಟ್ ಆದಾಗ ನಾನು ಇಸ್ಕೊಂಡಿರೋ ಬಟ್ಟೆಗಳನ್ನು ಅವಳು ಹೊಲಿದು ಕೊಟ್ಟಿದ್ದಾಳೆ ಕಸ್ಟಮರಿಗೆ. ಅಂಥ ಟೈಮಲ್ಲೆಲ್ಲ ನನಗೆ ನಿಜವಾಗೂ ತುಂಬ ಹೆಲ್ಪ್ ಮಾಡಿದ್ದಾಳೆ. ಇವತ್ತು ಸಹಿತ ಅಷ್ಟೇ ತುಂಬ ಬಟ್ಟೆ ಇಸ್ಕೊಂಡ್ಬಿಟ್ಟಿದ್ದೆ. ಯಾಸ್ಮಿನು ರಜೆ ಮಾಡಿಬಿಟ್ಲು. ಆಗ ನನ್ನ ತಂಗಿನೇ ಬಂದುಬಿಟ್ಟು ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದಾಳೆ. ಅವಳು ಯಾರು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ಟೆ ಹೇಗೆ ಸ್ಟಿಚ್ ಮಾಡ್ತಾಳೆ ಅಂತ. ನನಗಿಂತನೂ ತುಂಬ ಚೆನ್ನಾಗಿ ಸಾಗರದಲ್ಲಿ ಬಟ್ಟೆ ಸ್ಟಿಚ್ ಮಾಡ್ತಾಳೆ. ಯಾರಾದರೂ ಸಾಗರದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಅವಳಿಗೆ ಹೋಗಿ ಕೊಡ್ಬೋದು. ಬೇಕಿದ್ದರೆ ಅವಳ ಮನೆ ಅಡ್ರೆಸ್ ಬೇಕಾದರೂ ಕೊಡ್ತೀನಿ, ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋರು. ಆದರೆ ನನಗೆ ತುಂಬ ಟೈಮ್ ನನಗೆ ಹೆಲ್ಪ್ ಮಾಡಿದ್ದಾಳೆ. ಯಾಕಂದರೆ ದಿಢೀರಂತ ಎಲ್ಲಿಗಾದರೂ ಹೊರಟಾಗ ಕಸ್ಟಮರ್ ಹತ್ರ ಇಸ್ಕೊಂಡಿರೋ ಬಟ್ಟೆನ ನಾವು ಮಿಸ್ ಮಾಡಿ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಅವಳು ಹೊಲಿದು ಕೊಟ್ಟಿದ್ದಾಳೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು 2 ವರ್ಷದ ಹಿಂದೆ ದಿಢೀರಂತ ತಿರುಪತಿಗೆ ಹೊರಟ್ವಿ. ಹೆಚ್ಚು ಕಡಿಮೆ ನಾವೊಂದು 50 ಬ್ಲೌಸ್ ಇಸ್ಕೊಂಡಿದ್ದೆ ಸ್ಟಿಚ್ ಮಾಡ್ಕೊಡೋದಕ್ಕೆ. ಯಾವ ಟೈಮಲ್ಲಿ ಅಂದರೆ ನಾವು ತಿರುಪತಿ ಹೋಗೋ ಟೈಮಲ್ಲೇ ಪಾಪ ನನ್ನ ತಂಗಿ ಸಾಗರದಿಂದ ಬಂದುಬಿಟ್ಟು ಹಗಲು ರಾತ್ರಿ ಫುಲ್ಲು ಸ್ಟಿಚ್ ಮಾಡಿ, ಇಬ್ಬರೂ ಸೇರಿ ಸ್ಟಿಚ್ ಮಾಡಿ 50-60 ಬ್ಲೌಸನ್ನು ನಾವು ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ನೆಕ್ಸ್ಟು ಅವಳು ಬಂದು ಸ್ಟಿಚ್ ಮಾಡಿ ಕೊಟ್ಟಿದ್ದಕ್ಕೆ ನಾನು ತಿರುಪತಿಗೆ ಹೋಗೋ ರೀತಿ ಆಯಿತು. ನೋಡಿ ಫ್ರೆಂಡ್ಸ್, ಈ ಬ್ಲೌಸು ಹೇಗಿದೆ ಅಂತ ಹೇಳ್ಬಿಟ್ಟು ನನ್ನ ಸ್ಟೂಡೆಂಟೇ ಸ್ಟಿಚ್ ಮಾಡಿರೋದು, ಸಿಂಧು ಅಂತ ಹೇಳ್ಬಿಟ್ಟು. ಅಂದರೆ ಬ್ಲೌಸ್ ಸ್ಟಿಚಿಂಗ್ ನನ್ನ ಹತ್ರ ಕಲ್ತ್ಬಿಟ್ಟು ಎಂಬ್ರಾಯ್ಡ್ರಿ ಬೇರೆ ಕಡೆ ಕಲ್ತ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿದ್ದಾಳೆ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನನ್ನ ತಂಗಿ ಟೈಲರ್ ಎಲ್ಲಿಂದ ಬಂದು ಹೇಗೆ ಕಲಿತು ಅಂತೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಇನ್ನು ಇವರು ನನ್ನ ತಂಗಿ. ಅವಳು ಬಂದಷ್ಟೇ 5 ನಿಮಿಷ ಆಗಿತ್ತು. ಅಂದರೆ ನಾನು ಬಟ್ಟೆ ಇನ್ನೂ ಕಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಅವಳು ಬಂದು ಕಾಯ್ತಾ ಇದ್ಲು. ಅಲ್ಲಿ ಫುಲ್ಲು ಬಟ್ಟೆ ಕೊಡೋರಿಗೆಲ್ಲ ಕೊಟ್ಟು ರೆಡಿ ಮಾಡಿಬಿಟ್ಟು ಎಲ್ಲ ಹೇಳಿಬಿಟ್ಟು ಇಟ್ಬಿಟ್ಟು ಸಾಗರದಿಂದ ನಮ್ಮ ಆನಂದಪುರಕ್ಕೆ ಬಂದಿದ್ಲು. ಬಂದ ತಕ್ಷಣವೇ
ಅವಳು ಏನೂ ಇಲ್ಲ, ಬ್ಯಾಗ್ ಇಟ್ಟ ತಕ್ಷಣವೇ ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಂಡ್ಳು. ತುಂಬಾ ಹೆಲ್ಪ್ ಮಾಡಿದ್ಲು ನನಗೆ. ಶನಿವಾರ ಯಾಸ್ಮಿನ್ ರಜೆ ಮಾಡಿದ್ಲು. ನನಗೆ ಇವತ್ತು ಸೋಮವಾರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಎಷ್ಟು ಬಟ್ಟೆ ಹೊಲಿದಿದ್ದಾಳೆ ಅಂದರೆ ಲೆಕ್ಕನೇ ಇಲ್ಲ. ನಾನಂದರೆ ತುಂಬ ಅರ್ಜೆಂಟಾಗಿ ಬಟ್ಟೆಗಳನ್ನು ಕೊಡೋದಿದ್ದರಿಂದ ಸ್ಟಿಚ್ ಮಾಡಿ ಕೊಡ್ತಾ ಬಂದ್ವಿ. ನಾನು ಕಟ್ಟಿಂಗ್ ಮಾಡಿ ಫುಲ್ ಐರನ್ನು, ಅದಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ ರೆಡಿ ಮಾಡಿ ಕೊಡ್ತಾಯಿದ್ದೆ. ಆದಾಗೂ ನಾನು ಹೊಲಿತಾ ಇದ್ದೆ. ಅವಳು ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸ್ಟಿಚ್ ಮಾಡಿ ಕೊಡ್ತಾಯಿದ್ಲು. ಇವತ್ತು ನೋಡಿ ಸೋಮವಾರ ಸಹಿತ ಸ್ಟಿಚ್ ಮಾಡ್ತಾಯಿದ್ಲು. 1 ನಿಮಿಷನೂ ವೇಸ್ಟ್ ಮಾಡದೆ ಸ್ಟಿಚ್ ಮಾಡಿ ಕೊಡ್ತಾಯಿದ್ಲು. ನನಗೆ ತುಂಬ ಹೆಲ್ಪ್ ಆಯಿತು. ಇವಳು ಬರಲಿಲ್ಲ ಅಂದರೆ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಕಸ್ಟಮರ್ ಬರ್ತಾನೆ ಇರ್ತಾರೆ. ಆ ಡಿಸೈನ್ ತೋರಿಸಿ, ಈ ಡಿಸೈನ್ ಹೊಲಿರಿ, ಆ ಡಿಸೈನ್ ಹೊಲಿರಿ, ಬಟ್ಟೆ ಕೊಡ್ರಿ. ಅಕಸ್ಮಾತು ಕೆಲವು ಬ್ಲೌಸ್ಗಳು ಹೊಲಿದಿರುತ್ತೆ, ಹುಕ್ಸ್ ಹಚ್ಚಿರಲ್ಲ. ಹುಕ್ಸ್ ಹಚ್ಚೋರು ಸಮೇತನೂ ಶನಿವಾರ ಬಂದಿದ್ದಷ್ಟೇ, ಭಾನುವಾರ ಸೋಮವಾರ 2 ದಿವಸನೂ ಬಂದಿಲ್ಲ. ನಾನು ನನ್ನ ತಂಗಿನೇ ತುಂಬ ಬ್ಲೌಸ್ಗಳಿಗೆ ಹುಕ್ಸನ್ನು ಹಚ್ಚಿದ್ವಿ. ಹುಕ್ಸ್ ಹಚ್ಚೋ ಅವರಿಗೆ ಅವರು ಹುಷಾರಿರಲಿಲ್ಲ, ಆದ್ದರಿಂದ ಅವ್ರು ಬಂದಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಲಸಗಾರರು ಹುಷಾರಿಲ್ಲ ಅಂದವಾಗ ನಾವು ನಮ್ಮ ಕೆಲಸನ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಸಹಿತ ಬೇಗ ರೆಡಿಯಾಗಿರೋ ಬ್ಲೌಸ್ಗಳನ್ನು ಹುಕ್ಸ್ ಹಚ್ಚಿ ಕೊಡ್ತಾಯಿದ್ದೆ, ಐರನ್ ಮಾಡ್ತಿದ್ದೆ, ಕಟ್ಟಿಂಗ್ ಮಾಡಿ ಕೊಡ್ತಾಯಿದ್ದೆ. ಹಾಗೆಯೇ ತುಂಬ ಮದುವೆಗಳು 30ನೇ ತಾರೀಕು ಬಸವ ಜಯಂತಿಗೆ ಫಂಕ್ಷನ್ಗಳು ಇರೋದ್ರಿಂದ ತುಂಬಾ ಬಟ್ಟೆ ಎಲ್ಲ ಟೈಲರ್ಗಳು ಬ್ಯುಸಿ ಇರ್ತಾರೆ ಅಂದ್ಕೊತೀನಿ. ಆದರೆ ನನಗೆ ಮಾತ್ರ ಏನು ದೇವ್ರ ಪುಣ್ಯನೇನೋ, ನನ್ನ ತಂಗಿ ಯಾಸ್ಮಿನ್ ರಜೆ ಮಾಡ್ತಿದ್ದಂಗೆ ಬಂದಳು. ಅವಳು ಸಹಿತ 21 ವರ್ಷ ಸರ್ವೀಸ್ ಅವಳಿಗೆ. ಮದುವೆಗೆ ಮುಂಚೆನೇ ಅವಳು ಬಟ್ಟೆ ಹೊಲಿತಾ ಇದ್ಲು. ಅವಳಿಗೆ ಟೈಲರಿಂಗ್ ನಾನೇ ಕಲಿಸಿರೋದು, ಯಾಕಂದರೆ ಟೈಲರಿಂಗಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ಅಂದ್ಬಿಟ್ಟು. ಈಗ ಅವಳು 10-12 ವರ್ಷ ಟೈಲರಿಂಗ್ ಶಾಪ್ ಮಾಡಿ ನೆಕ್ಸ್ಟು ಮದುವೆ ಆಗಿ ಸಾಗರದಲ್ಲೇ ಬಟ್ಟೆ ಹೊಲಿತಾಳೆ. ನೋಡಿ ಬಟ್ಟೆಗಳು ರ್ಯಾಕ್ ಫುಲ್ಲಾಗಿ ಕೆಳಗಡೆ ಎಲ್ಲ ಈ ರೀತಿ ಇಟ್ಟಿದ್ದೀನಿ. ಎಲ್ಲ ಬಟ್ಟೆಗಳು ಈ ತಿಂಗಳು ಒಂದು 10 ಒಳಗೆ ತುಂಬ ಫಂಕ್ಷನ್ ಇರೋದ್ರಿಂದ ಕೊಡಬೇಕಾಗಿದೆ. ನೀವು ಎಲ್ಲ ಟೈಲರ್ಸ್ ಇದೇ ರೀತಿ ಬ್ಯುಸಿ ಇರ್ತೀರಾ ಅಂದ್ಕೊಳ್ತೀನಿ. ಹಾಗೆಯೇ ನಿನ್ನೆ ಅಮಾವಾಸ್ಯೆ ಪೂಜೆ, ತುಂಬ ಜನ ಪೂಜೆ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು. ಎಲ್ಲರೂ ಸಹಿತ ತುಂಬ ಬಟ್ಟೆಗಳನ್ನು ಹೊಲಿಯೋ ರೀತಿ ಆಗಲಿ, ಹಾಗೆ ಬಟ್ಟೆ ಹೊಲಿಯೋದಕ್ಕಾಗಲಿ, ಕಸ್ಟಮರ್ ಬರೋದಕ್ಕಾಗಲಿ, ಕಸ್ಟಮರ್ ಅಮೌಂಟು ನೀವು ಕೇಳಿದ್ದಕ್ಕಿಂತ 50 ರೂಪಾಯಿ ಹೆಚ್ಚಿಗೆ ಕೊಟ್ಟು ಹೋಗೋದಕ್ಕಾಗಲಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂದ್ಬಿಟ್ಟೆ ಅಮಾವಾಸ್ಯೆ ಪೂಜೆನ ಮಾಡಿರೋದು. ತುಂಬ ಜನ ಅಮಾವಾಸ್ಯೆ ಪೂಜೆ ಮಾಡಿ ಫೋಟೋ ಕಳಿಸಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆಯೇ ಇನ್ನೂ ಪ್ರತಿ ಅಮಾವಾಸ್ಯೆಗೂ ಒಳ್ಳೊಳ್ಳೆ ರೆಮಿಡಿಗಳೊಂದಿಗೆ ಬರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.